ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ, ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ ಮಕ್ಕಳಿಗೆ ಓದಾಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ ಗೆಟೌಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟೌಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು, ಹಂಗ ಬೆಳೆದ ಕೌಟಿಲ್ಯ. ಯಾಕ ನಮ್ಮ ಮಕ್ಕಳಿಗೆ ಆಗುವಲ್ದು ಇದು? ನನಗೆ ಯಾಕೆ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ, ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ. ಒಬ್ಬ ಜ್ಯೋತಿಷಿ ಹತ್ರ ಹೋದ್, ಹೋಗಿ ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ, ಏನಾರ ಹೇಳ. ಅವ ಅಂದ, ಬಾಳತನಾಗಿತ್ತಪ್ಪ, ಯಾರು ಬಂದಿದ್ದಿಲ್ಲ, 100 ರೂಪಾಯಿ ಇಡು ಅಂದ. ಅವ ಅಂದ, 100 ರೂಪಾಯಿ ಇಲ್ಲ, 50 ಇಡು ಕೊನೆಗೆ. 50 ಇಲ್ಲ ಅಂದ. 25 ಇಡು ಮರಯ, ಬೋಣಿಗೆ ಐತಿದ ಅಂದ. ನಮ್ದ ಬಗೋಣ್ಯಾಗ ಏನ್, 25 ಇಡು ಅಂದ. 25 ಇಲ್ಲ, 10 ಇಡು ಕೊನೆಗೆ ಹೇಳ್ತೀನಿ ಅಂದವ. ಇಲ್ಲ ಅಂದ. 1 ರೂಪಾಯಿ ಇಟ್ಬಿಡು ಮರ, ಹೇಳ್ತೀನಿ ಅಂದ. 1 ಇಲ್ಲ ಅಂದ. ನೀವ್ ಹೋಗ್, ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ, ಹೋಗ್ ನೀ ಸುಮ್ಮ. ತೂ ಜಾತ್ ಶನಿ ಬಿ ಕುಚ್ ಬೆಗಡ್ಯಾಗ ನೈತೇರ, ಏನು ಮಾಡಂಗಿಲ್ಲ, ಹೋಗಿ ಶನಿ ನಿನಗ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ಈಗ ತಾಯಂದಿರು ಇರ್ತಾರ, ತಾಯಂದಿರು ನೀವ್ ನೋಡ್ರಿ ಮನ್ಯಾಗ, ಈಗ ನೀವು ಈ ಮಾತು ಕೇಳ್ತಿರಿಲ್ಲ, ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳಿತ ಮನಿ ಅಂತ ಅನ್ನೋದಿಲ್ಲ. ಏನ ಗುಣ ಕಾಲಾಗಿರ್ತೈತೆ, ಏನು ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರೂ ಹೋಗಿ ಪ್ರಿಂಟಿಂಗ್ ಪ್ರೆಸ್ನಾಗ, ಏನ ಕಾಲ್ಗುಣದಾಗ ಐತಂದ್ರ ಏನಿದ್ರ ಅರ್ಥ? ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳಿತಪ್ಪ. ಕಾಲಾಗಿರುವುದಿಲ್ಲ, ತಿಳ್ಕೊಂಡಿರ್ಬೇಕು. ಎದಕ್ ಮನಿ ಬೆಳೆದೈತಿ ಅಂದ್ರ ಕಾಲ್ಗುಣ ಅಂತ ನಾವ್ ಹೇಳ್ತೀವಿ, ಹಂಗಿರುವುದಿಲ್ಲ. ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟ್ ಇನ್ಕಮ್ ಐತಿ, ಎಷ್ಟ್ ಖರ್ಚು ಮಾಡಿಸ್ಬೇಕು, ಎಷ್ಟ್ ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ. ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ, ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ, ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳಂತ ತೋರ್ಸಿಲ್ಲ. ಅದನ್ನ ತಾನ ತನ್ನ ಮುಷ್ಟಿಗೆಯೊಳಗೆ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ, ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಾಳಲ್ಲ. ಕಾಲಾಗ ಗುಣ ಇರೋದಿಲ್ಲ, ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಕಾಲಗುಣ ಅಂತ. ಇವು ನಮ್ಮ ಏನ್ ಮಾಡ್ತಾವ ತಾಯಂದಿರು, ರಿಪಿ ಹಚ್ಚಿ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ. ಅವು ಇವ್ರು ಒತ್ತಾಯಕ್ ಮಾಡೋದು ಮನಿ ಕಟ್ತಾವ. ನಿನ್ ಕಡೆಯಿಂದ ಏನು ಆಗ್ಲಿಲ್ಲ, ಒಂದು ನೆಳ್ಳ ಮಾಡ್ಲಿಲ್ಲ, ಒಂದು ನೆಳ್ಳ ಗಿಡದ ಬುಡಕ್ ನಿಂತರ ನೆಳ್ಳ ಸಿಗ್ತೈತೆ. ಏನ್ ಮನಿನ ಕಟ್ಟಬೇಕಂತೇನಿ. ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ಶುರು ಮಾಡ್ತಾರೆ, ನಿನ್ ಕಡೆಯಿಂದ ಒಂದು ನೆಳ್ಳ ಮಾಡಕ್ ಆಗ್ಲಿ. ಅವು ಕೇಳಿ ಮಳ್ಳಾಕ್ಕವಟ. ಇದು ನೆಳ್ಳ ಮಾಡಕ್ ಹೋಗಿ 50 ಲಕ್ಷ ಸಾಲ ಮಾಡ್ತದೆ. ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ, ಎಲ್ಲ 1 ಎಕರೆ ಹೊಲ ಮಾರ್ತು, ಇದ್ದಿದ್ ನೌಕರಿ ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು. ಇದು ಹೇಳ್ತೆ ಅಂತಿ ಮುಂದ, ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ, ತಿಂಗಳ ಕಟ್ಟದಕ್ಕ ಬಡ್ಡಿ ಕಟ್ಟದಕ್ಕ ನನ್ನ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು. ಅದಕ್ಕ ನಿಮಗ್ ಒಟ್ಟ ಬುದ್ಧಿ ಇಲ್ಲ, ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಯಿಲ್ಲ. ತಾನ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ, ಮತ್ ಅವ್ರ ಇರ್ಲಿ ಅಂತ. ಅದು ಎದಕ್ಕ? ಲೋನ್ ತುಂಬಕ್. ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಾಯ ಮಠ. ಅಂದ್ರ ಮನಿ ಕಟ್ಟಿಸಿದ್ದ ಎದಕ್ಕ? ಸಂತೋಷವಾಗಿರಕ. ಕಾಲಾಗಿರೋದಿಲ್ಲ ಗುಣ, ಕಾಲವನ್ನ ಅರಿತು ಬದುಕಬೇಕಾಗ್ತೈತೆ ಅಷ್ಟೆ. ಎಷ್ಟು ಸಾಲ ಮಾಡಿದ್ರೆ ಏನೈತೆ ಹೇಳಿ? ಸಾಲ ಮಾಡಿ ಸಂತೋಷವಾಗಿ ಇರಕಾಗ್ತೈತೇನೋ? ಮನುಷ್ಯ ಬಾಳ ಸಾಲ ಮಾಡಿ, ಒಬ್ಬ ಸಾಲ ಸಾಲ ಮಾಡಿದ್, ಅದು ರಾತ್ರಿ ಎಲ್ಲ ಟೆನ್ಷನ್, ಅದಕ್ ಸಾಲ ಐತ್ ಅಂತ. ರಾತ್ರಿ 12ಕ್ಕೆ ಎದ್ದು ಕುಂತ ತಕ್ಷಣ ಹೆಂಡ್ ಕೇಳಿ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತೀರ? ಇಲ್ಲ ಬಹಳ ಸಾಲ ಆಗೈತಿ, ಅದಕ್ಕ ಟೆನ್ಷನ್ ಆಗಿ. ಯಾರಿಗ್ ಕೊಡ್ಬೇಕು? ರಾತ್ರಿ 12ಕ್ಕೆ
ಅವನ ಮುಂದಿನ ಮನೆಯವದಲ್ಲ, ಅವನಿಗೆ ಕೊಡ್ಬೇಕಾಗೈತಿ. ಆ ಹೆಣ್ಮಗಳು ಹೋಗಿ ಕದ ಬಡ್ದು, ಈಗ ಸಾಲ ಕೊಟ್ಟನಂತಲ್ಲ, ಕೊಡಂಗಿಲ್ಲ ನಾವು. ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟು ಮನಿಗೆ ಬಂದ್ಲು. ಈಗ ನೀವು ಆರಾಮ್ ನಿದ್ದೆ ಮಾಡು, ಅವ ಎದ್ದು ಅಡ್ಡಾಡ್ತಾನ. ನಿಮ್ಮಕ್ಕೋ ಇನ್ನವ ಅಡ್ಡಾಡ್ತಾನ ನೋಡು, ಓಣಿ ತುಂಬಾ ಅಡ್ಡಾಡ್ತಾನ ಇನ್ನವ. ಸಾಲ ಎಷ್ಟು ಮಾಡ್ಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡ್ಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಕಲಿಬೇಕು ಮನುಷ್ಯ. ಇದು ಸ್ವಾಧ್ಯಾಯ, ಇದು ಸ್ವಾಧ್ಯಾಯ ಅಂತಾರೆ. ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ. ಇದಕ್ಕ ಆತ್ಮವಿಮರ್ಶೆ, ಆತ್ಮಾವಲೋಕನ. ಇದು ಹೆಂಗ ನಾನು ನನ್ನ ಸೋಲನ್ನ, ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ, ಹೊಸ ಜೀವನವನ್ನ, ಉತ್ಸಾಹದ ಜೀವನವನ್ನ, ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ. ಹೆಂಗ ಕಟ್ಟುವುದಿದು? ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ಇದಕ್ಕೆ. ನೆನೆವುದನು ದಿನದುದಯ ಕಾಲದ ಎಚ್ಚರಿಕೆಯದು, ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ ನೇಮಕವಾಗಿ ನಿನಗಹುದು ಮುಕ್ತಿ. ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರ, ಮುಕ್ತಿ ಅಂದ್ರೆ ಏನಲ್ಲ, ಮುಕ್ತಿ ಅಂದ್ರೆ ಸಂತೋಷವಾಗಿರೋದಷ್ಟ. ಮುಕ್ತಿ ಅಂದ್ರೆ ಆನಂದದಿಂದ ಇರೋದು. ನೀ ಆನಂದವಾಗಿದ್ದಿ, ಇದೇ ಜೀವನ್ ಮುಕ್ತ ಅವಸ್ಥೆ. ನೀ ಅಳ್ಕೊಂತಿದ್ದಿ, ಇದೇ ಬಂಧನ ನರಕಷ್ಟೆ. ಸಂತೋಷವಾಗಿರತ್. ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು, ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ, ಜೀವನ್ ಮುಕ್ತನಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಆನಂದದಿಂದ ನೀನು ಬದುಕಬೇಕಲ್ಲ, ಏನು ಮಾಡಬೇಕು? ಅದಕ್ಕೆ ಅವರೊಂದು 3 ಸೂತ್ರ ಹೇಳಿದ್ರು, ಬಹಳ ಚಲೋ ಸೂತ್ರ ಹೇಳಿದ್ರು. ಸ್ವಾಧ್ಯಾಯ ಹೆಂಗ ಮಾಡೋದು? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ, ಬೆಳಿಗ್ಗೆದ್ದು ಈ ಕೆಲಸ ಮಾಡು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ್ ಸಂತೋಷ ಆಗಿರ್ಬೇಕ್ರಿ ಅಂತ. ಆದ್ರ ನಿಜಗೊಂಡ್ರು ಬಹಳ ಜಾಣ್ರ ಅವ್ರಂತಾರ, ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ. ಮೊದಲು ಈ ದಿವ್ಸ ಕಣ್ಣು ತೆಗೆದಿಯಲ್ಲ, ಈ ದಿವ್ಸ ಹೆಂಗ್ ಸಂತೋಷವಾಗಿರ್ಬೇಕು ವಿಚಾರ ಮಾಡು. ಬೆಳಿಗ್ಗೆ ಅಕಸ್ಮಾತ್ ನಿನ್ ದೈವಿದ್ ಕಣ್ಣು ತೆಗೆದ್ರ ಮುಂದ್ ನಾಳಿದ್ ವಿಚಾರ ಮಾಡುವ. ಏನು ಕಣ್ಣು ಮುಚ್ಚದವ್ರೆಲ್ಲ ಬೆಳಿಗ್ಗೆ ಕಣ್ಣು ತೆಗದಾರ? ಇಲ್ಲ. ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ, ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು? ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವರು. 3 ಸೂತ್ರ ಹೇಳ್ತಾರ. ಏನಂದ್ರ, ನಿನಗ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ, ಆಯುಷ್ಯ ವಿಚಾರ ಮಾಡಕ್ ಹೋಗ್ಬೇಡ, ಈ ದಿವ್ಸ ವಿಚಾರ ಮಾಡ ಮೊದಲು. ಈಗ ಎಳಿ ಕೂಡಿ ಬಟ್ಟೆ, ಕಾಳು ಕೂಡಿ ರೊಟ್ಟಿ, ದಿನ ಕೂಡಿ ಆಯುಷ್ಯ. ಕಾಳು ಕೂಡಿಸಿದ್ರ ರೊಟ್ಟಿ ಆಕೈತಿ, ಎಳಿ ಕೂಡಿಸಿದ್ರ ಬಟ್ಟೆ ಆಕೈತಿ. ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬೋದು. ಅದಕ್ಕೆ ಈ ದಿನ ಮೊದಲು ಸಂತೋಷವಾಗಿರ್ಬೇಕು ಮನುಷ್ಯ. ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರೆ ಹೆಂಗ? ನಮ್ಗೇನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ. ಬರೇ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ, ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ, ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ, ಇವೆರಡು ಶಬ್ದ ಕೇಳಿರಿ ನೀವು. ಭಯ, ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ, ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೇನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚು ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ. ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲೆ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ ಅಂದಾರ ಅವ್ರು,
ತವ್ರ ಮನ್ಯಾಗ ಯಾರೋ ಒಂದೊಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ ಈಗ ನಮ್ಮ ಅಣ್ಣನ ಹೆಂಡತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡು ತವ್ರ ಮನೆ ಹೊಸಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತು ತವ್ರ ಮನೆ ಹೊಸಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ ಬಾಳ್ ಚಲೋ ಆತ 10 ಹೊಸ ಸೀರೆ ಉಡ್ದು ನಮ್ಮ ಅಂತ ಅವ್ರ ಅಂತಾರ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಯಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ. ಅವ್ರಿಗೆ ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ ಹೌದಪ್ಪ ಚಂದ ಬದುಕಬೇಕು. ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡ್ಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು 1ನೇದ್ದು ಚಲೋ ವಿಚಾರದಿಂದ ಹೇಳೋದು. 2ನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗ್ದಿಲ್ಲ, ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಕೋಂತ ಹೇಳ್ಬೇಕಂತ ಮನುಷ್ಯ. 3ನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು 3ನೇದ್ದು. 1ನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಪ್ಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯಾಗ. ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು. ನಮಗ್ ಹಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೆ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಮಾತು. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ಇಲ್ಲಿ ಬೆಳಿಗ್ಗೆ ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳು ಮನುಷ್ಯನೇ. ಚಲೋ ವಿಚಾರ ಬೇಕಾಗತ್ತೆ. ನಾವು ಅದನ್ನು ಮಾಡೋದಿಲ್ಲ, ಊರು ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ. ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರ, ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಇದು ಹೂವಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೆ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತಿಲ್ಲ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡಿ, ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ. ಅದ ಕಾಯಕತ್ತೀವಿ, ನೀವು ಹೋಗೋದ ಕಾಯಕತ್ತೀವಿ. ನಾವು ಏನು ಮಾಡಿದ್ದಾನ ಹೇಳಿ. ಈ ನಿಸರ್ಗಕ್ಕಾಗಿ
ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ? ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್? ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ? ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ತಿಂಗಳಾತು ಅಂದ್ರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತೊಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು, ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಬಿಲ್ ಕೇಳ್ಯಾನೇನು ದೇವರು? ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ ದೇವರು. ಏನು ಕೊಟ್ಟಿವಿ ಹೇಳಿ ದೇವರಿಗೆ? ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ? ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ? ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ. ಏನು ಜಗತ್ತಿಗೆ ಕೊಟ್ಟಿರುವುದು? ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು? ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು? ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು? ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 ಇಯರ್ಸ್ ಓಲ್ಡ್. ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತೊಗೊಂಡು ಹೊಂಟೀವಿ, ನೀವು ನಗಕತ್ತೀಯಲ್ಲ. ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಭಾಳ ಪುಣ್ಯ ಮಾಡಿ ನೀ ಇಲ್ಲಿರಬೇಕಂದ್ರೆ. ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ. ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು. ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತಾಳೆ. ಭಗತ್ ಸಿಂಗ್ ಅಂತಾನ, ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ, ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ, ನನಗೆ ಏನೂ ಅನಿಸೋದಿಲ್ಲ. ಭಗತ್ ಸಿಂಗನ ತಾಯಿ ಸಂವಿಧಾನ ಬದಲಾಯಿಸ್ಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಪಳಾಯ್ತು. ಮತ್ತೊಬ್ಬ ಅವನು ಆಶೆಬುರ್ಕ ಬಂದ. ಇಲ್ಲಿ ಹೋಗಿ ನೋಡ್ತಾರೆ, ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದ್ರು. ರಾಜ ಆಗ್ಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈ ಸತ್ತು ಹೋಗ್ತೀನಿ ನಾನು ಅಂದ. ಮತ್ತೆ ಗೊತ್ತಿದ್ರು ಬರ್ತೀಯ? ಹೌದು, ರಾಜ ಆಗ್ತೀನಿ ಅಂದ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ? ಒಪ್ಕೊಂಡ್ಮೇಲೆ ಕರ್ಕೊಬಂದು ರಾಜ ಮಾಡಿದ್ರು. ಆದರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡ್ದ ಅಂದರೆ ಇವನೇ ಕಾಯಂ ಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡುತ್ತೆ ಅವ್ರಿಗೆಲ್ಲ. ಆದರೆ ಮಾಡೋಕೆ ಬರೋದಿಲ್ವೇ? 1 ವರ್ಷ ಆಯಿತು. ಮಂತ್ರಿಗಳು ಬಂದು ಹೇಳಿದರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ, ಏನು ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದು ಹೇಳಿದರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗೀತದೆ, ತಯಾರಾಗಬೇಕು ಅಂತ. ಆಯಿತು, ರೆಡಿ ಇದೆ ನಾನು ಅಂದ.
ಪಾಪ ಮಂತ್ರಿಗಳಿಗೆ ಬೇಜಾರಾಯ್ತು. ಇಂಥ ಒಳ್ಳೆ ಮನುಷ್ಯನ ಒಯ್ದು ಕಾಡಿಗೆ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು. ಆದರೆ ಸಂವಿಧಾನ 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದ್ರು, ಸ್ವಾಮಿ ನಾಳೆ ಬೆಳಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು. ಓ 8ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ನು ಹೋಗೋ ಹೊತ್ತಿಗೆ ತಯಾರಾಗಿ ಕೂತ್ಬಿಟ್ಟಿದ್ದಾನೆ. ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ. ಇವರಿಗೆ ಆತಂಕ. ಅವ್ನು ನಾವೇ ಅಲ್ಲಿ ಕೂಡಿಸ್ಕೊಂಡ್ರು, ಹೊರಟ್ರು. ದೊಡ್ಡ ನದಿ ತಾನೆ. ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ, ಇಷ್ಟು ಒಳ್ಳೆ ಜನ ನೀವು ಕಾಡಿಗೆ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮ್ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಹೇಳಿದ್ರೆ ನನ್ ಭಯ ಯಾಕೆ, ತಿರುಗಿ ನೋಡಿ ಕಾಡೆಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ. ನದಿ ಆ ಕಡೆ ಒಂದು ದೊಡ್ಡ ಪಟ್ಟಣ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದಾವೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಏನಾಯ್ತು ಕಾಡು ಅಂದ್ರು. ಆತ ನಕ್ ಹೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದೆ ನಾನು. ಮೊದಲು ಬೇಟೆಗಾರರನ್ನು ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸ್ ಅನ್ನ, ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಒಂದು ಅರಮನೆ ಕಟ್ಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ. ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ. ಈಗ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ. 2 ವರ್ಷ ಅಲ್ಲ, ನಾನೇ ಕಾಯಮಲ್ ರಾಜ ಅಂದ. ಹೌದಾ, ನಮ್ಗೇನು ಗೊತ್ತೇ ಆಗ್ಲಿಲ್ಲ ಅಂದ್ರ ಮಂತ್ರಿಗಳು. ನಿಮ್ಗೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರಘೋಷ ಮಾಡಿ ಕರ್ಕೊಂಡು ಹೊರಟ್ರು. ಈ ಮಂತ್ರಿಗಳಂದ್ರು, ಆಗ ನಮ್ ಗತಿ ಏನು? ಅವನು ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳಿಗೆ 2 ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸು ಎಲ್ಲಾ ಸಬ್ಜೆಕ್ಟ್ನಾಗೂ ಇವ್ರೆಲ್ಲರಿಗಿನ 1 ಮಾರ್ಕ್ಸ್ ಜಾಸ್ತಿ ತಗೋಬೇಕಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದ ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ತು ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರಿದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ, ಗೈಡ್ಸ, ನೋಟ್ಸ ಇಸ್ಕೊಂಡು ಒಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲೀಷು ಗಣಿತ ಏನೂ ಬರ್ತಿದ್ದಿಲ್ಲ, 100ಕ್ಕೆ 13 ತೊಗೊಂಡು ಅವ್ನು ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗೆ ನಾನು ನಿಯರ್ಲಿ 70% ಮಾರ್ಕ್ಸ್ ತೊಗೊಂಡೆ. ಮತ್ತು ವಿಶೇಷ ಏನಂದ್ರೆ ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲರಿಗಿನ ಎಲ್ಲ ವಿಷಯದೊಳಗೆ 1, 2, 3 ಮಾರ್ಕ್ಸ್ ಜಾಸ್ತಿ ತೊಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ನೊಳಗೆ ಅವ 96 ಏನೋ ತೊಗೊಂಡ, ನನಗೆ 63 ಬಂದು. 63 ದೊಡ್ಡದಲ್ಲ ನನಗೆ, ಫೇಲ್ ಆದವಂಗ 13, 63 ಅಲ್ಲೇ. ಸೊ ಮ್ಯಾಟ್ರಿಕ್ನೊಳಗೆ ಅನ್ಸಿತ್ತು ನಾ ಶಾಣೆ ಇದ್ದೀನಿ ಅಂತ. ನಾನು ಸೈನ್ಸಿಗೆ ಹೋದ್ನಿ, ಹಚ್ಚಕ್ಕಾಗಲಿಲ್ಲ, ಆರ್ಟ್ಸಿಗೆ ಹಚ್ಚಿದ್ರು. ಅಲ್ಲಿ ಸೋಷಾಲಜಿ ಮಾಸ್ತರ್ ಒಬ್ಬರಿದ್ದರು, ನಾರಾಯಣ್ಕರ್ ಸರ್ ಅಂತ ಹೇಳಿ. ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಷಾಲಜಿ ಅಂತ ಹೇಳಿದ್ರು. ಅದರೊಳಗೆ ಒಂದು ಪಾಯಿಂಟ್ ಏನಂದ್ರೆ, ಈ ಸೋಷಾಲಜಿ ಅಭ್ಯಾಸ ಮಾಡಿದವರು ಮುಂದೆ IAS ಪರೀಕ್ಷೆ ಕುಂದಿರಬಹುದು ಅಂದರು. IAS ಅಂದ್ರೆ ಏನು? ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ರೆ ಅಥವಾ ಒಂದು ಟೀಚರ್ ಆದ್ರೆ ಸಾಕಪ್ಪ ಅಂದ್ಕೊಂಡಿದ್ದೆ. ಈ IAS ಅಂದ್ರೆ ಏನು ಅಂತ ಹೋಗಿ ಕೇಳಿದೆ. IAS ಅಂದ್ರೆ ಹಿಂಗಿರ್ತತಿ, IAS ಆದವರು DC ಆಗ್ತಾರೆ. DC ಅಂದ್ರೆ ಏನು? ಓ ಹಿಂಗೆ. ನಾವು ಒಂದು ಊರು ಬಿಟ್ಟು ಹೊರಗೆ ಹೋದವಲ್ಲ, ನಾನು ರಾಮದುರ್ಗ ಹೊಸ್ಲಾ ಮೆಟ್ಟಿ ಹೊರಗೆ ಹೋದವಲ್ಲ. ಹೌದಲ್ಲ, ಭಾರಿ ಎತ್ತು ಇದು ಆದ್ರೆ ಚಲೋ ಆಕತಿ ಅಂತ ಹೇಳಿ. ಯಾಕಂದ್ರೆ ಭಾಳಷ್ಟು ಕಿತ್ತುತ್ತಿನೂ ಬಡತನ, ಬಹಳಷ್ಟು ಅವಹೇಳನ. ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ, ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು. ನಮ್ಮ ಅಣ್ತಂಬರು, ಸಮಾಜದವರು, ಅವರು ಇವರು ಬಂಧುಗಳು ಭಾಳ ಇನ್ಸಲ್ಟ್ ಮಾಡ್ಯಾರ. ನಮ್ಮ ಬಡತನನ ಅವಹೇಳನ ಭಾಳಷ್ಟು ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರೆ, ನಮ್ಮ ಕಾಕಾವ, ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರೂ ಇದ್ದಿಲ್ಲರಿ, ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಾಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಇದಕ್ಕಿಂತ ಬೇರೆ ಯಾವ್ದಾರ ಆದ್ರೆ ಉತ್ತರ ಆಗೋದಿಲ್ಲ. ಹಾಗಂದ್ರೆ ಇದಾಗಬೇಕು ಅಂಥೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆ. PUC ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದೆ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ. ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ, ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತರು ಭಾಳ ಶಾಣ್ಯಾರಿದ್ರು, ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲೂ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ. ಆಮೇಲೆ PGಗೆ ಹೋದ್ವಿ. PG ಒಳಗೂ KCD ಹುಡುಗರು, ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ತಮ್ಮನ್ನು ತಾವು ಭಾಳ ಶಾಣ್ಯಾರ ಅಂತ ಹೇಳಿ ಯೂಸ್ವಲಿ ತಿಳ್ಕೊಂಡಿರ್ತಾರೆ ಅವರು. ಆದ್ರೆ ಅಲ್ಲಿ ಜೆಂಡಾ ಹಾರಿಸೋರೆಲ್ಲ ಹಳ್ಳಿ ಹುಡುಗರ. ಸೊ ಅವ್ರ ಜೊತೆನೂ ಕಾಂಪೀಟ್ ಮಾಡಿದ್ವಿ. BA ದೊಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ, MA ದೊಳಗೂ ಗೋಲ್ಡ್ ಮೆಡಲ್ ತೊಗೊಂಡೆ.
ರ್ಯಾಂಕ್ ಬಂದ್ವಿ. ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ. ನನ್ನ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ, ಅದನ್ನು ಕಂಟಿನ್ಯೂಸ್ ಆಗಿ. ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ. ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ 1 ಇಂಚ್ ನಿಯರ್ ದ್ಯಾಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್. ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಈ ಹಂತಕ್ಕೆ ಬಂದೀನಿ. ಇನ್ನೂ 15 ವರ್ಷ ಸರ್ವಿಸ್ ಐತಿ. ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ, ಬಂಧು ಬಳಗಕ್ಕೆ, ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟೂ ಮಾಡಿ ಹೋಗ್ಬೇಕು ಅಂತ. ಭಗವದ್ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾದ ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ, ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಊರು ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆ್ಯಕ್ಷನ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ, ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಒಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು, ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೋಬೇಡ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು, ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUC 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಓದಿದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಓದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದ ಮುಗಿದು ಹೋಗ್ತದೆ ಓದಿದ್ದೆಲ್ಲ ಸರಿಯಾಗಿ ಓದಿದ್ರೆ. ಆದರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲೆ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ನನ್ನೊಂದು ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷಾ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದವ್ರು ಹಾಕೋತ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗಿ ಕೂತ್ಯೋ, ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಮ್ಮ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇನ್ ಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ, ಯಾಕೆ ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡ್ರಿ ಮೇಡಮ್. ಮಾರ್ಕ್ಸ್ ಬೇಕು ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋದು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ, ಕುಂಬಳಕಾಯಿ ಬಳ್ಳಿಲಿಟ್ಟನು.
ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ ಎರಡು ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ ಎರಡು ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಎಷ್ಟೋ ಜನಕ್ಕೆ ನಾವೇನೋ ಕೊಡೋಕ್ಕೆ ರೆಡಿ ಇದೆ, ಸಿದ್ಧತೆ ಇದ್ದೀವಿ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ರೆಡಿ ಮಾಡ್ಕೋಬೇಕಾ, ಬೇರೆ ಡಾಕ್ಟರ್ ಹತ್ರ ಏನಾದ್ರು ಅದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಏನು ರೆಡಿ ಮಾಡ್ಕೋಬೇಕು ಅಂತ. ಏನು ಬೇಕಿಲ್ಲ. ಅದು ಈಗ ಅವ್ರಿಗೆ ಮರಣಾನಂತರ ದಾನ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ ಅವರ ಮನೆಯವರಿಗೆ ಅಥವಾ ಅವ್ರ ಸ್ನೇಹಿತರಿಗೆ ವಿಷಯ ತಿಳಿಸಿರ್ಬೇಕು. ಈ ತರ ನನ್ನ ಮರಣ ನಂತರ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಷ್ಟೇ. ಒಂದು ವೇಳೆ ಅವ್ರು ಏನು ಹೇಳದೆ ಇದ್ದಲ್ಲೂ ಅವರ ಮನೆಯವರಿಗೆ ದಾನ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಅವರು ಹತ್ತಿರದ ಒಂದು ನೇತ್ರ ಭಂಡಾರಕ್ಕೆ ಒಂದು ದೂರವಾಣಿ ಕರೆ ಕೊಟ್ರೆ ಸಾಕು. ಅವರೇ ಬಂದು ನೇತ್ರದಾನದ ಒಂದು ಕೆಲಸ ಏನಿದೆ ಅದು ಮಾಡಿ ಹೋಗ್ತಾರೆ. ಸರಿ, ಅವರು ನೇತ್ರದಾನ ಮಾಡೋಕ್ಕೆ ಸಿದ್ಧತೆ ಇದೆ, ಒಂದಿಬ್ರು ರುಜು ಹಾಕೋಕೆ ರೆಡಿ ಇದ್ದಾರೆ. ಅದಕ್ಕೆ ಮುಂಚೆ ಏನಾದ್ರು ಡಾಕ್ಟರ್ದು ಏನಾದ್ರು ಒಂದು ರೆಡಿ ಮಾಡಿಟ್ಕೋಬೇಕು. ಅವ್ರು ಏನಾರು ಅವ್ರದ್ದು ಒಂದು ಡೆತ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇವ್ರು ಮರಣ ಆಗಿದೆ ಅಂತ. ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂತ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ. ನಮ್ಮನ್ನ ನೋಡ್ತಾ ಇದೆ, ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟ್ರ್ ಆಗಿದೆ, ಬೇಡ ಕಣ್ಣಪ್ಪ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ
ಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.